ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬನೇ ಚೆನ್ನಾಗಿದ್ದೀವಿ. ನಿನ್ನೆ ಪಾಪ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರಲ್ಲ, ಇವತ್ತು ಬೆಳಗ್ಗೆನೇ ಡಾಕ್ಟರ್ ಚೆಕಪ್ ಮಾಡಿ ಅದು ಫುಡ್ ಪಾಯ್ಸನ್ ಆಗಿದೆ ಅಂತಂತಂದರು. ಶೀಸ್ ತುಂಬಾ ಫೈನ್ ಆಗಿದ್ದಾರೆ. ನನ್ನ ಹತ್ರನೂ ಮಾತಾಡಿದರು. ನನಗೆ ಇವಾಗ ವರಿ ಇಲ್ಲ. ಅದೇ ನಾವು ಸ್ವಲ್ಪ ಆಯಿಲ್ ಫುಡ್ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಬೇಕು. ಬಿಕಾಸ್ ನಮ್ಮ ಮನೇಲಿ ದಿನ ಆಯಿಲ್ ಫುಡ್ ಮಾಡೋದ್ರಿಂದ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಹೌದು, ನಾವು ತುಪ್ಪ ಹಾಕೋಣ. ಅದು ಇದು ಮಾಡಿದರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಸರಿ ಆಗುತ್ತೆ. ಸ್ವಲ್ಪ ತಿನ್ಬೋದು ಮಗ. ಅಪ್ಪ ನಿಂಗೆ ಇದು ಉದ್ದಿನ ವಡೆ ತರ್ತಾರಂತೆ, ಓಕೆನಾ? ಆಮೇಲೆ ಏನು ಬೇಕು? ನಾನು ಕೊಡಿಸ್ತೀನಿ. ಅದು ನೀನು ಹೋಗೋಣ ಆಮೇಲೆ, ಓಕೆನಾ? ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವತ್ತು ಏಪ್ರಿಲ್ 1. ಇವತ್ತಿಂದ ನಾನು ಸೀರಿಯಸ್ ಆಗಿ ನಾನು ಶುಗರ್ ಟಚ್ ಮಾಡಲ್ಲ, ಜಂಕ್ ಫುಡ್ ಟಚ್ ಮಾಡಲ್ಲ. 30 ಡೇಸಲ್ಲಿ ನಾನು ಜಿಮ್ಮಿಗೆ ಇವತ್ತು ನಾಳೆ ಹೋಗೋಕ್ಕಾಗಲ್ಲ, ಗುರುವಾರನೇ ಹೋಗಬೇಕು. ನಾಳೆ ಬೆಳಿಗ್ಗೆ ದೊಡ್ಡಣ್ಣ ಡಿಸ್ಚಾರ್ಜ್ ಮಾಡ್ತೀನಿ ಅಂದಿದ್ದಾರೆ. ಸೊ ಮನೇಲಿ ಯಾರಿಲ್ಲ, ನಾನು ಲಿಯನ್ ಮಾವ, ಅಮ್ಮನೂ ಹಾಸ್ಪಿಟ್ಲಲ್ಲಿದ್ದಾರೆ, ಪವನು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಸೊ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಕೊಟ್ಟಿದ್ದಾರೆ ಅಮ್ಮ ಇವತ್ತು. ಸೊ ನನಗೆ ಅಡುಗೆ ಮಾಡೋದಿದೆ, ಎಲ್ಲ ಮಾಡೋದಿದೆ. ಸೊ ಫುಡ್ಡಲ್ಲೇ ಇವತ್ತು ನಾಳೆ ಕಂಟ್ರೋಲ್ ಮಾಡಿ ಗುರುವಾರದಿಂದ ಕರೆಕ್ಟಾಗಿ ಜಿಮ್ಮಿಗೆಲ್ಲ ಹೋಗಬೇಕು. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ನಾನೊಂದು ಅರ್ಧ ಲೀಟರ್ ವಾಟರ್ ಕುಡಿದ್ಬಿಟ್ಟಿದ್ದೀನಿ. ಇವಾಗ ಬಿಟ್ರೋಟ್ ಪಲ್ಯ ಮಾಡೋಕೆ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ಚಪಾತಿ ಮಾಡೋಣ. ನನ್ನ ಟ್ರೈಪಾಡ್ ಮೇಲೆ ಇದೆ, ರಾಜಿಯವ್ರು ಬಂದ ನಂತರ ಮೇಲ್ಗಡೆ ಹೋಗಿ ತೊಗೊಂಬರ್ಬೇಕು. ಬೀಗ ಹಾಕಿದ್ದೀನಿ. ಸೊ ಪವನ್ ಇವಾಗ ಬರ್ತಾ ಇದ್ದಾರೆ, ಅವ್ರು ಹೊರಗಡೆನೇ ತಿಂಡಿ ತಿನ್ಕೊಂಬರ್ತಾರಂತೆ. ಅಷ್ಟೇ, ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ನೀರು ಕುಡಿಯೋಕೆ ಟ್ರೈ ಮಾಡ್ತೇನೆ. ನಾವು ನೀರು ಕುಡಿಯೋದಷ್ಟು ತುಂಬ ಒಳ್ಳೇದು ವೆಯ್ಟ್ ಲಾಸಿಗೆ. ಈಟಿಂಗ್ ಈ ವರ್ಷದ್ದು ಫಸ್ಟ್ ಮ್ಯಾಂಗೋ ಅಲ್ಲ? ಅವಿಸಿಟ್ ಅಜ್ಜ ತಂದಿದ್ದು. ಯಾರು ತಂದಿದ್ದು? ಅಜ್ಜ. ಇವರು ನಾನು ಇವಾಗ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ನಾನು ಲಿಯನ್ ಆಟ ಆಡ್ತಾ ಇದ್ದೀವಿ. ಅವನ ಪ್ಲೇ ಏರಿಯಾಗೆ ಬಂದಿದ್ದೀವಿ. ಇದು ಒಂದು ದೊಡ್ಡ ಕಟ್ಟಿರೋದೆಲ್ಲ ಪಾಪ ಎಷ್ಟೆಲ್ಲ ಇದು ಮಾಡಿರ್ತಾರೆ ಇವನಿಗೆ ಆಟ ಆಡೋಕ್ಕೆ. ಅವನಲ್ಲಿ ತುಂಬ ಪ್ರೀತಿ ಅವ್ರಿಗೆ. ಈಗ ಆಸ್ಪತ್ರೆಯಲ್ಲಿ ಪಾಪ ಅಲ್ಲಿ ಕೂತ್ಕೊಂಡು ಅವನಿಗೆ ಅಲ್ಲಿ ಕಡುಬು ಮಾಡಿಟ್ಟಿದ್ದೀನಿ ಡಬ್ಬದಲ್ಲಿ, ಅದು ಕೊಡು, ಅವ್ನಿಗೆ ಹಣ್ಣು ತಿನ್ನಿಸು, ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಹತ್ರ ಎಲ್ಲ ಕೂರಿಸ್ಬೇಡ ಅಂತೆಲ್ಲ ಪಾಪ ಹೇಳ್ತಾ ಇದ್ದಾರೆ. ಅವ್ರಿಗೆ ಮನೆ ಕಡೆನೇ ಇದು. ಇಷ್ಟು ದಿವಸ ಪಾಪ ಅವರು ಅಮ್ಮ ಮಾಡ್ತಾ ಇದ್ದಿದ್ದಲ್ಲ. ಇವಾಗ ಅವರಿಬ್ಬರು ಆ ದೊಡ್ಡ ನೋಡ್ಕೊಳ್ಳೋಕ್ಕೆ ಅಮ್ಮ ಆಸ್ಪತ್ರೆಯಲ್ಲಿದ್ದಾರಲ್ಲ, ನಾನೇ ಮಾಡ್ತಾ ಇದ್ದೀನಲ್ಲ. ಅವ್ರಿಗೆ ನನ್ನದೇ ಪಾಪ ಅರ್ಧ ಟೆನ್ಷನ್ ಆಗಿರುತ್ತೆ, ಇವನ್ನ ನೋಡ್ಕೊಂಡು ಮಾಡಬೇಕಲ್ಲ ಅಂತ. ಪಾಪ ಎಷ್ಟು ಕಾಲ್ ಮಾಡ್ತಾ ಇದ್ದಾರೆ ಪಾಪ, ನನ್ನ ಅಲ್ಲಿ ಗ್ಯಾಸ್ ಹತ್ರ ಎಲ್ಲ ಇರಿಸ್ಬೇಡ ಅಂತೆಲ್ಲ. ಅದಕ್ಕೆ ಹೇಳೋದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕು ಅಂತ. ನಾನು ಅವಾಗದಿಂದ ಮಾತಾಡ್ತಾ ಇದ್ದೀನಿ, ಬಟ್ ರೆಕಾರ್ಡೇ ಮಾಡಿಲ್ಲ, ಆಯಿತಾ? ದಟ್ಸ್ ಓಕೆ. ಏನು ಗೊತ್ತಾ, ಬೆಳಗ್ಗೆಯಿಂದ ನಾನು ಏನು ಅಡುಗೆ ಮಾಡಿದ್ನಲ್ಲ, ಚಪಾತಿ ಮಧ್ಯಾಹ್ನಕ್ಕೆ ಚಪಾತಿ, ಆಮೇಲೆ ಬಿಟ್ರೋಟ್ ಪಲ್ಯ, ಆಮೇಲೆ ಸ್ವಲ್ಪ ಕುಚ್ಚಲಕ್ಕಿ ಗಂಜಿ ಮಾಡಿದ್ದೆ, ಅದು ನಾವು ಊಟ ಮಾಡಿದ್ದು. ರಾತ್ರಿಗೆ ಅಪ್ಪ ಅಂದರು ನಾನು ಏನಾದರೂ ತೊಗೊಂಬರ್ತೀನಿ, ಏನು ಮಾಡೋಕ್ಕೆ ಹೋಗ್ಬೇಡ ಅಂತ. ನಾನೇನು ತಿನ್ನಲ್ಲ ರಾತ್ರಿ. ಲಿಯನ್ಗೆ ನೋಡಬೇಕು ರಾಗಿ ಸರಿನಾ, ಅಪ್ಪ ಏನಾದರೂ ತೊಗೊಂಬರ್ತಾರೆ ಇವಾಗ ಬರ್ತಾ. ಮನೆ ಫುಲ್ಲು ಖಾಲಿ ಬೋರ್ ಬಿಕಾಸ್ ದೊಡ್ಡ ಇಲ್ವಲ್ಲ. ಅದಕ್ಕೆ ಇವಾಗ ನಾಳೆ ಡಿಸ್ಚಾರ್ಜ್ ಆಗುತ್ತೆ. ಗುರುವಾರದಿಂದ ಲಿಯನ್ಗೆ ಸ್ಕೂಲು, ನನಗೂ ಜಿಮ್ಮು. 1 kg ಜಾಸ್ತಿ ಆಗಿದ್ದೀನಿ. ದಟ್ಸ್ ಓಕೆ ಅಲ್ಲ. ಇನ್ನು ಮುಂದೆ ಹೆಲ್ತ್ ಕಡೆ ತುಂಬ ಗಮನ ಕೊಡಬೇಕು ನಾವೆಲ್ಲ. ಬಿಕಾಸ್ ಚಿಕ್ಕ ಮಕ್ಕಳು ಇರುವವರು ಏನಕ್ಕೆ ತಿನ್ನಬೇಕಂತ ಆಸೆ ಆಗುತ್ತೆ. ನನಗೂ ಇವತ್ತು ತುಂಬ ಕ್ರೇವಿಂಗ್ ಆಯಿತು, ತಿನ್ನಬೇಕು. ಇಲ್ಲ ನಾನು ಚಕ್ಕುಲಿ ತುಂಬ ತಿನ್ನೋಳು, ತಿನ್ನಬೇಕು ಅಂತ. ಬಟ್ ನಾನಿವತ್ತು ತಿಂದಿಲ್ಲ. ಓಕೆ, ಇವಾಗ ಹೊಟ್ಟೆ ಹಸಿದ್ರೆ ನೀರು ಜಾಸ್ತಿ ಕುಡಿತೀನಿ. ಬಿಟ್ರೋಟ್ ಪಲ್ಯ ಚೆನ್ನಾಗಿ ತಿಂದಿದ್ದೀನಿ. ಇನ್ನು ಸ್ವಲ್ಪ ಇದೆ, ಅದು ರಾತ್ರಿಗೆ ಲಿಯನ್ಗೆ ಏನಾದರೂ ರಾಗಿ ಸರಿ ತಿಂದರೆ ರಾಗಿ ಸರಿ, ಅನ್ನ ಊಟ ಮಾಡ್ತೀನಿ ಅಂದರೆ ಅನ್ನ ಊಟ ಕೊಡ್ತೀನಿ. ಇಲ್ಲ ಅಪ್ಪ ಏನಾದರೂ ಅವ್ನಿಗೆ ಮಸಾಲೆ ದೋಸೆ. ನಾನು ರಾತ್ರಿ ಟೈಮಲ್ಲಿ ಅವನಿಗೆ ಹೊರಗಡೆ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಪ್ಪ ತಂದರೆ ವಡಾ, ಮಸಾಲೆ ದೋಸೆ, ಇಲ್ಲ ಅವ್ನಿಗೆ ಇಷ್ಟ ಅಂತ ಗೋಬಿ ಮಂಚೂರಿ ತರ್ತಾರೆ. ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಇವನು ಏನು ತಿಂತಾನೆ ಅಂತ. ಆದಷ್ಟು ಹೊರಗಡೆದು ಅವನಿಗೂ ಅವಾಯ್ಡ್ ಮಾಡಬೇಕು. ದೊಡ್ಡನಿಗೆ ಫುಡ್ ಪಾಯ್ಸನ್ ಆಗಿರೋದು ಎಷ್ಟೊಂದು ನಾನು ಒಂದು ಫೋಟೋ ಇದ್ದರೆ ಒಂದು ಹಾಕ್ತೀನಿ ಸೈಡಲ್ಲಿ. ತುಂಬ ಅಷ್ಟು ಲೈಕ್ ನೀರುಗುಳ್ಳೆ ಅಂತಾರಲ್ಲ, ಆ ರೀತಿ ಆಗಿತ್ತು ಪಾಪ. ಹೆಂಗೆ ತಡ್ಕೊಂಡ್ರು ಅವ್ರಿಗೆ ತುಂಬ ಪೇಷನ್ಸ್ ಇದೆ ಬಿಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಕುಕ್ಕು, ಸೇ ಬಾಯ್. ಸೇ ಬಾಯ್ ಬಂಗಾರ. Say bye to my blog. Bye. Very good boy. Bye.